ಸ್ಟಾರ್ಟ್. ಹಾಂ ಸರಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಸರ್ ಮೇಡಮ್ ನೀವೇನು ಮಾಡ್ತೀರಾ? ನಮ್ಮದು ಫೇಮಸ್ ಶೋರೂಮು, ಚಿಮ್ನಿ, ಹಾಬ್ಸು, ಮೆನಿ ಕಿಚನ್ ಅಪ್ಲೈನ್ಸು ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಸೊ ಕಿಚನ್ ಎಲ್ಲ ಐಟಮ್ ಕೊಡ್ತೀರಾ? ಹಾಂ, ಎಲ್ಲ ಐಟಮ್ಸು ಸಿಗುತ್ತೆ ಕಿಚನ್ ಅಪ್ಲೈನ್ಸ್. ಓಕೆ. ಇದು ಏನಿದೆ ಮೇಡಮ್ ಈ ರೆಡ್ ಕಲರ್? ರೆಡ್ ಕಲರ್ಸು ವೇಸ್ಟ್ ಡಿಸ್ಪೆನ್ಸರ್ ಓ ವೇಸ್ಟ್ ಏನದು? ವೇಸ್ಟು ಎಲ್ಲ ವೇಸ್ಟ್ ಎಲ್ಲ ಅದರಲ್ಲಿ ಹಾಕಿಬಿಟ್ಟು ತರಕಾರಿ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಎಲ್ಲ ಗ್ರ್ಯಾಂಡ್ ಥರ ನೀರು ಹಾಕಿದ್ರೆ ಫುಲ್ ಗ್ರ್ಯಾಂಡ್ ಆಗಿ ವೇಸ್ಟ್ ಆಗಿ ಹೋಗುತ್ತೆ. ಸೊ ಬ್ಲಾಕ್ ಆಗಲ್ಲ? ಬ್ಲಾಕ್ ಆಗಲ್ಲ. ಸಿಂಕ್ ಬ್ಲಾಕ್ ಆಗಲ್ಲ? ಇಲ್ಲ, ಬ್ಲಾಕ್ ಆಗಲ್ಲ. ಡ್ರೈನೇಜಿಗೆ ಹೋಗುತ್ತೆ ಡೈರೆಕ್ಟ್ ಆಗಿ. ಒಳ್ಳೆಯದು ಮೇಡಮ್. ಸರ್ ನೀವೇನು ಮಾಡ್ತಾ ಇದ್ದೀರಿ ಸರ್? ನಮ್ಮದು ಫೈರ್ ಕಟಿಂಗ್ ಕೆಲಸ ಇದೆ. ಸೊ ಬೆಂಕಿ ಆರಿಸೋ ಕೆಲಸ. ಓಹೋ. ಸೊ ಮನೆಗೆ ಮಾತ್ರ ಇಲ್ಲ ಫ್ಯಾಕ್ಟ್ರಿಗೆ? ಫ್ಯಾಕ್ಟ್ರಿ ಮತ್ತು ಹಾಸ್ಪಿಟಲ್ಸ್ ಮಾತ್ರ ಮಾಡೋದು ಸರ್. ಓಹೋ. ಸೊ ಫ್ಯಾಕ್ಟ್ರಿ ಹಾಸ್ಪಿಟಲ್? ಫ್ಯಾಕ್ಟ್ರಿ ಆ್ಯಂಡ್ ಹಾಸ್ಪಿಟಲ್ಸ್. ಒಳ್ಳೆಯದು ಸರ್, ತುಂಬ ಸಂತೋಷ ಆಗಿದೆ. ಕಂಟಿನ್ಯೂ ಮಾಡಿ. ಸೊ ಮೇಡಮ್, ಇವಾಗ ಸುಮಾರು ಜನ ಹೇಳ್ತಾರೆ ದುಡ್ಡು ಬರುತ್ತೆ ಹೋಗುತ್ತೆ, ಅರ್ಥ ಆಗಿಲ್ಲ, ಏನಿರುತ್ತೆ. ಆ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಅದು ಮುಂಚೆ ದುಡ್ಡು ಇಷ್ಟು ಪ್ರಕಾರ ಇದೆ ನಿಮಗೆ ಗೊತ್ತಾಗಲ್ಲ? ದುಡ್ಡು ಮ್ಯಾನೇಜ್ ಯಾವ ಪ್ರಕಾರ ಇದೆ? ಏನಾದ್ರು ತಗೊಂಡ್ರೆ ನಾವು ದುಡ್ಡು ಕೊಡಬೇಕು, ತಗೋಬೇಕು. ಏನೋ ಒಂದು ತಗೋಬೇಕಾದ್ರೆ ದುಡ್ಡು ಬೇಕು. ಸೊ ಭಾಳ ಇಂಪಾರ್ಟೆಂಟ್. ಹೌದು, ತುಂಬ ಎಷ್ಟು ಪ್ರಕಾರ ದುಡ್ಡು ಇರುತ್ತೆ? ತುಂಬ ಇದೆ ಅನ್ಕೊಳ್ತೀನಿ. ಎಲ್ಲರದಲ್ಲೂ ದುಡ್ಡು ಇದೆ ಅನ್ಕೊಳ್ತೀನಿ. ಓಕೆ ಸರ್, ಇಷ್ಟು ಪ್ರಕಾರ ದುಡ್ಡು ಇರುತ್ತೆ? ಅದೇ ಸರ್, ಈಗ ಕ್ಯಾಶ್ ಇರ್ಬೋದು, ಕಾಯಿನ್, ಗೋಲ್ಡ್ಸ್ ಇರ್ಬೋದು, ಪ್ರಾಪರ್ಟಿ ಇರ್ಬೋದು, ಕಾರ್, ಅದೆಲ್ಲ ಆ ಪ್ರಕಾರ ದುಡ್ಡು ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ ಸರ್. ಹಾಂ ಒಳ್ಳೆಯದು ಸರ್. ಇವಾಗ ಒಂದು ಸಾಧಾರಣ ಜನ ಇರ್ತಾರೆ, ಒಂದು ಮಿಡಿಲ್ ಕ್ಲಾಸ್ ಇರ್ತದೆ, ಬಟ್ 1-2% ಹೈ ಕ್ಲಾಸ್ ಇದೆ. ಸೊ ಇದು ಡಿಫ್ರೆನ್ಸ್ ಹೆಂಗಾಗುತ್ತೆ ಸರ್? ಅದೇ ಅವರು ದುಡ್ಡು ಸಾಧಾರಣ ಜನ ಅಂತಂದ್ರೆ ನಮ್ಗೆ ಊಟಕ್ಕೆ ಬಟ್ಟೆಗೆ ಇದ್ರೆ ಸಾಕಪ್ಪ ಅಷ್ಟು ಕೆಲಸ ಮಾಡ್ತಾರೆ. ಡಿಫ್ರೆಂಟ್ ಮೈಂಡ್ ಇರೋರು ಏನು ಮಾಡ್ತಾರೆ ಅಂದರೆ, ನಾನು ಹೆಚ್ಚಿರೋ ದುಡ್ಡನ್ನ ಎಲ್ಲಿ ಹಾಕ್ಬಿಟ್ಟು ಅದರಿಂದ ಎಷ್ಟು ಮಲ್ಟಿಪ್ಲೈ ಮಾಡೋದು ಅಂತ ಥಿಂಕ್ ಮಾಡ್ತಾರೆ. ಅದಕ್ಕೆ ಕ್ಲಾಸ್ ಡಿಫ್ರೆನ್ಸ್ ಆಗುತ್ತೆ. ಮಿಡಲ್ ಕ್ಲಾಸ್ ಪೀಪಲ್ಸ್ ಏನಂದ್ರೆ ನಮ್ಮ ಲೈಫ್ ಸ್ಟೈಲ್ ಹಿಂಗೆ ಇರುತ್ತೆ, ಎಷ್ಟು ತಿಂದ್ರೆ ಸಾಕು, ಎಷ್ಟು ಕೊಡೋದು ಸಾಕು. ಅದು ಸ್ವಲ್ಪ ಎಕ್ಸ್ಟ್ರಾಡಿನರಿ ಥಿಂಕ್ ಮಾಡೋರು ನನ್ನ ಹತ್ರ ₹100 ಇದೆಲ್ಲ ಅಕೌಂಟಲ್ಲಿ ಏನಕ್ಕೆ ಇಡೋಣ, ನಾನು ಬೇರೆ ಬೇರೆ ಎಲ್ಲ ಹೋಗ್ತಾರೆ. ಗುಡ್, ರೈಟ್ ಆನ್ಸರ್ ಸರ್. ದುಡ್ಡು 3 ಪ್ರಕಾರ ಇದೆ. ಒಂದು ಪ್ರಕಾರ ಏನಿದೆ ಐಸ್. ಓಕೆ, ಇವಾಗ ಐಸ್ ಇರುತ್ತೆ, ಹಾಕಿದ್ರೆ ಸ್ವಲ್ಪ ಬಿಟ್ಟಿದ್ರೆ ಇಲ್ಲಿ ಹೋಗುತ್ತೆ, ಯೂಸು ಆಗುತ್ತೆ. ಕರೆಕ್ಟ್. ಆ ಟೈಮಲ್ಲಿ ಯೂಸ್ ಮಾಡಿದರೆ ಆಗುತ್ತೆ, ಇಲ್ಲಾಂದರೆ ವೇಸ್ಟ್ ಆಗುತ್ತೆ. ಕರೆಕ್ಟ್. ಸೆಕೆಂಡ್ ಪ್ರಕಾರ 2 ಟೈಪ್ಸ್. ಅದು ವಾಟರ್ ಥರ ಇರುತ್ತೆ, ನೀರು. ಇವಾಗ ನೀರಲ್ಲಿ ಸೋರುತ್ತೇನೋ ಅದು ಸರ್ಕ್ಯುಲೇಟ್ ಆಗುತ್ತೆ. ಆ್ಯಂಡ್ ಥರ್ಡ್ ಇದು ಏರ್. So HNI and ultra HNI, they are form the money in air form. Middle class and lower people will use in ice form. And that second people, the middle class and above, will form in the money is river form. And this, if you understand how it will be get in air form, then you will have the luxury and this is the main purpose to understand the people about that money. इसलिए मनी मंत्र ಇದೆ. ಅದು ಮನಿಯಲ್ಲಿ ಇಲ್ಲ ಐಡಿಯಾ ಬರುತ್ತೆ. So for more details, please have one to understand of the ice form, river form and air form. So always we connect to your air form and you will enjoy the life. Thank you very much. Thank you, madam. You have given very good time. Thank you very much. Thank you.